ಕೊರಿಯನ್ ಗೇಮಿಂಗ್ ಆ್ಯಪ್ನ ಅಡಿಕ್ಷನ್ಗೆ ಸಿಲುಕಿ 3 ಅಪ್ರಾಪ್ತ ಸಹೋದರಿಯರು 9ನೇ ಮಹಡಿಯಿಂದ ಹಾರಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ತಮ್ಮ ಮನೆಯ 9ನೇ ಮಹಡಿಯಿಂದ ಹಾರಿ 3 ಸಹೋದರಿಯರು ಸುಸೈಡ್ ಮಾಡಿಕೊಂಡಿರುವಂತಹ ಒಂದು ಘಟನೆ ಉತ್ತರ ಪ್ರದೇಶದ ಘಾಜಿಯಾಬಾದ್ನಲ್ಲಿ ನಡೆದಿದೆ. 15, 14, 11 ವರ್ಷ ಈ ಮೂವರು ಸಹೋದರಿಯರು ಈ ರೀತಿಯಾಗಿ ಒಂದು ದುರಂತ ಅಂತ್ಯವನ್ನು ಕಂಡಿದ್ದಾರೆ. ಕಾರಣ ಏನು? ಟಾಸ್ಕ್ಗಳನ್ನು ಕೊಡುವಂಥ ಕೊರಿಯನ್ ಗೇಮಿಂಗ್ ಆ್ಯಪ್ ಈ ರೀತಿಯಾದಂಥ ಒಂದು ಟಾಸ್ಕನ್ನು ಕೂಡ ಕೊಟ್ಟಿತ್ತು ಅಂತ ಭಾವಿಸ್ತೀನಿ. ಸೊ ಈ ಟಾಸ್ಕನ್ನು ಮಾಡಲಿಕ್ಕೋಸ್ಕರ 3 ಸಹೋದರಿಯರು ತಮ್ಮ ಮನೆಯ 9ನೇ ಫ್ಲೋರ್ಗೆ ಹೋಗಿ ಅಲ್ಲಿಂದ ಹಾರಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಇನ್ನು ಯಾವ ರೀತಿಯಾಗಿ ಒಂದು ಅಡಿಕ್ಷನನ್ನು ಈ ಒಂದು ಟಾಸ್ಕ್ ಕೊಡುವಂಥ ಕೊರಿಯನ್ ಆ್ಯಪ್ ಆ 3 ಸಹೋದರಿಯರಲ್ಲಿ ಮೂಡಿಸಿತ್ತು ಅಂತ ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ. ಇದರ ಕುರಿತಾಗಿ ಡೀಟೇಲ್ಸನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿದ್ಯಶ್ರೀ. ಇಂಥ ಮಟ್ಟಿಗಿನ ಅಡಿಕ್ಷನ್ನ ಅಂದರೆ ಕಣ್ಣು ಮುಚ್ಕೊಂಡು ಯಾವುದನ್ನು ಕೂಡ ಯೋಚನೆ ಮಾಡದೆ ಆ ಒಂದು ಆ್ಯಪ್ನಲ್ಲಿ ಏನು ಟಾಸ್ಕ್ ಕೊಡಲಾಗುತ್ತೆ ಅದನ್ನು ಕಣ್ಣು ಮುಚ್ಕೊಂಡು ಫಾಲೋ ಮಾಡೋದಾ ಅಂತ ಯಾವ ಒಂದು ಅಡಿಕ್ಷನ್ ಇದು? ನಿಜಕ್ಕೂ ಒಂದು ಶಾಕಿಂಗ್ ಇನ್ಸಿಡೆಂಟ್ ಇದು. ಜೊತೆಗೆ ಒಂದು ಅಲಾರ್ಮಿಂಗ್ ಇನ್ಸಿಡೆಂಟ್ ಅಂತ ಹೇಳಿದ್ರೆ ಆಗ್ಲಿಕ್ಕಿಲ್ಲ ರಾಹುಲ್. ಉತ್ತರ ಪ್ರದೇಶದಲ್ಲಿ ನಡೆದಿರುವಂತಹ ಈ ಘಟನೆ ಎಲ್ಲಾ ಮಕ್ಕಳ ಪೋಷಕರಿಗೆ ಒಂದ್ ರೀತಿ ಎಚ್ಚರಿಕೆಯ ಗಂಟೆ. ಈ ಮಕ್ಕಳು ಕೋವಿಡ್-19 ಆದಂತಹ ನಂತರದಲ್ಲಿ ಈ ರೀತಿ ಮೊಬೈಲ್ಗಳಿಗೆ ಜಾಸ್ತಿ ಅಡಿಕ್ಟ್ ಆಗಿದ್ರಂತೆ. ಯಾವುದೋ ಗೇಮ್ ಆಡ್ತಿದ್ದಾರೆ, ಏನೋ ಯೂಟ್ಯೂಬ್ ಮಾಡ್ತಿದ್ದಾರೆ ಅಂತೇಳಿ ಪೋಷಕರು ಅಂದ್ಕೊಂಡಿದ್ರು. ಸ್ವಲ್ಪ ಅದನ್ನ ತಡೆಯುವಂತಹ ಪ್ರಯತ್ನ ಕೂಡ ಮಾಡಿದ್ರು, ಮೊಬೈಲ್ಗಳಿಂದ ಅವ್ರನ್ನ ರೆಸ್ಟ್ರಿಕ್ಟ್ ಮಾಡುವಂತಹ ಪ್ರಯತ್ನ ಎಲ್ಲ ಮಾಡಿದ್ರಂತೆ. ಆದ್ರೂ ಈ ಮಕ್ಕಳು 3 ಜನ ಮೊಬೈಲ್ ನಲ್ಲಿ ಬಿದ್ದೋಗಿತ್ತು. ಇದು ಕೊರಿಯನ್ ಲವರ್ ಗೇಮ್ ಅಂತ ಹೇಳಲಾಗ್ತಾ ಇದೆ. ಅಂದ್ರೆ ಈ ಗೇಮ್ ಹೆಂಗಿರುತ್ತೆ ಅಂತಂದ್ರೆ ವರ್ಚುವಲ್ ಪಾರ್ಟ್ನರ್ ಇರ್ತಾರೆ. ಅಂದ್ರೆ ಗೇಮ್ ಆಡುವವರಿಗೆ ಒಬ್ಬ ವರ್ಚುವಲ್ ಪಾರ್ಟ್ನರ್ಸ್ ಇರ್ತಾರೆ. ಅವ್ರು ಇವ್ರ ಜೊತೆ ಕಮ್ಯುನಿಕೇಟ್ ಮಾಡ್ತಿರ್ತಾರೆ. ಚಾಟಿಂಗ್ ಇಂದ ಆರಂಭ ಆಗುತ್ತೆ. ಆಮೇಲೆ ಇನಿಷಿಯಲ್ ಡೇಸ್ ಅಲ್ಲಿ ಸಣ್ಣ ಸಣ್ಣ ರೊಮ್ಯಾಂಟಿಕ್ ಟಾಸ್ಕ್ ಗಳನ್ನ ಕೊಡ್ತಾ ಹೋಗ್ತಾರೆ. ಫೋಟೋ ಶೇರ್ ಮಾಡೋದು, ಮೆಸೇಜ್ ಮಾಡೋದು, ಆ ರೀತಿ. ಬಟ್ ಹೋಗ್ತಾ ಹೋಗ್ತಾ ಅದು ತುಂಬಾ ಹಾರ್ಮಿಂಗ್ ಆಗಿರುವಂತಹ ಒಂದು ಡಿಮ್ಯಾಂಡಿಂಗ್ ಅನ್ನ ಅದು ಮಾಡೋಕ್ ಶುರು ಮಾಡುತ್ತೆ ಅನ್ನುವಂತ ಮಾಹಿತಿ ಇದೆ. ಇವ್ರು ಎಷ್ಟರ ಮಟ್ಟಿಗೆ ಅಡಿಕ್ಟ್ ಆಗಿದ್ರು ಅಂತಂದ್ರೆ ಅವ್ರು ಬರ್ತಿರುವಂತಹ ನೋಟ್ಸ್ ಅನ್ನ ಗಮನಿಸಿದ್ರೇನೆ ಗೊತ್ತಾಗುತ್ತೆ. ಒಂದು, ನಾವೇನ್ ಬರ್ದಿದೀವೋ ಅದೆಲ್ಲಾನು ಸತ್ಯ ಅಂತ ಬರ್ದಿದ್ದಾರೆ. ಇನ್ನೊಂದ್ರಲ್ಲಿ, ನಾವು ಭಾರತೀಯರಲ್ಲ, ನಾವು ಕೊರಿಯಾ ಬಿಟ್ಟು ಬರೋದಕ್ಕೆ ನಮ್ಗೆ ಇಷ್ಟ ಇಲ್ಲ, ಆ ಗೇಮ್ ನಮ್ಮನ್ನ ಬಿಟ್ಟು ಬರೋದಕ್ಕೆ ಬಿಡ್ತಾ ಇಲ್ಲ ಅಂತ ಬರ್ದಿದ್ದಾರೆ. ಐ ಆಮ್ ಸಾರಿ ಅಪ್ಪ, ಐ ಆಮ್ ಸಾರಿ ಅಮ್ಮ ಅಂತ ಬರ್ದಿದ್ದಾರೆ. ಮಧ್ಯರಾತ್ರಿ ಹೋಗಿ ರೂಮಲ್ಲಿ ಲಾಕ್ ಮಾಡ್ಕೊಂಡವ್ರು 3 ಜನ ಹೆಂಗಿತ್ತು ಅಂದ್ರೆ ನೇತ್ರ ಅವ್ರದ್ದು ಜೊತೆಗೆ ಇರ್ತಿದ್ರಂತೆ, ಜೊತೆಗೆ ಊಟ ಮಾಡ್ತಾ ಇದ್ರು, ಜೊತೆಗೆ ಮಲಗ್ತಾ ಇದ್ರು, ಜೊತೆಗೆ ಸ್ನಾನ ಮಾಡ್ತಾ ಇದ್ರು. ಅಂದ್ರೆ ಆ ರೇಂಜ್ಗೆ ಅವ್ರ ಅಡಿಕ್ಷನ್ ಅನ್ನ ಹೊಂದಿದ್ರು. ಆ 3 ಜನರಲ್ಲಿ ಆ ನಡುವಿನ ಹುಡುಗಿ, 14 ವರ್ಷದ ಹುಡುಗಿ, ಆಕೆ ಏನೋ ಲೀಡರ್ ಆಗಿದ್ಲಂತೆ ಆ ಟೀಮ್ಗೆ. ರಾತ್ರಿ 2:15 ಸುಮಾರಿಗೆ ಏಕಾಏಕಿ ಜಂಪ್ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಮನೆಯವರು ಬಾಗಿಲನ್ನ, ಡೋರನ್ನ ಮುರಿದು ಒಳಗ್ ಹೋಗಿ ಅವ್ರನ್ನ ರಕ್ಷಣೆ ಮಾಡುವಷ್ಟರಲ್ಲಿ 3 ಜನ ಮಕ್ಕಳು ಕೆಳಗ್ ಹಾರಿ ಜಂಪ್ ಮಾಡಿ ಸೂಸೈಡ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಇದು ನಮ್ಗೆ ಈ ಬ್ಲೂ ವೇಲ್ ಗೇಮ್ ಇದೆಯಲ್ಲ ರಾಹುಲ್, ಈ ಹಿಂದೆ ತುಂಬಾ ದೊಡ್ಡ ಮಟ್ಟದಲ್ಲಿ ಜಾಗತಿಕವಾಗಿ ಸತ್ತು ಮಾಡಿದಂತಹ ಗೇಮ್, ಆ ಗೇಮ್ ನ ನೆನಪು ಮಾಡುತ್ತೆ. ಹೇಗೆ ಅಂದ್ರೆ ಆ ಗೇಮ್ ನಲ್ಲಿ ಸುಮಾರು ವರ್ಲ್ಡ್ ವೈಡ್ 106 ಜನ ಮಕ್ಕಳು ಪ್ರಾಣ ಕಳ್ಕೊಂಡಿರೋ ಬಗ್ಗೆ ವರದಿಯಾಗಿತ್ತು. ಅದು ಹಂಗೆ ಮಧ್ಯರಾತ್ರಿ ಎದ್ ನೀವು ಸ್ಕೇರಿ ಮೂವಿ ನೋಡ್ಬೇಕು, ಒಂದು ಹಾರರ್ ಮೂವಿ ನೋಡ್ಬೇಕು, ಅಥವಾ ಮಧ್ಯರಾತ್ರಿ ಇಂಥ ಜಾಗಕ್ಕೆ ಹೋಗಿ ನಿಲ್ಬೇಕು, ಈ ರೀತಿಯಾದಂತಹ ಟಾಸ್ಕ್ ಗಳಿಂದ ಆ ಗೇಮ್ ಆರಂಭ ಆಗ್ತಾ ಇತ್ತು. 50 days 50 ಚಾಲೆಂಜ್ ಅಂತ ಹೇಳಿ. ಆ ಫೈನಲ್ ಚಾಲೆಂಜ್ ಹೆಂಗಿರುತ್ತೆ ಅಂತಂದ್ರೆ ಯಾರು ಆಟ ಆಡ್ತಾ ಇದನ್ನೋ ಒಂದು ಜೀವನೇ ತೆಗೆಯುವಂತಹ ಒಂದು ಚಾಲೆಂಜ್. ಆ ರೀತಿಯಾದಂತಹ ಗೇಮ್ ನ ಅಡಿಕ್ಷನ್ ಬಿಟ್ಟು ತುಂಬಾ ಜನ ಮಕ್ಕಳು ಪ್ರಾಣ ಕಳ್ಕೊಂಡಿದ್ರು. ಇದು ಕೂಡ ಅಂಥದ್ದೇ ಗೇಮ್ ಅನ್ನುವಂತ ಒಂದು ಪ್ರಶ್ನೆ ಇದೆ. ಸದ್ಯ ಪೊಲೀಸರು ಕೂಡ ಇದನ್ನೇ ಹೇಳಿದ್ದಾರೆ, ಮಕ್ಕಳು ಗೇಮಿಂಗ್ಗೆ ಅಡಿಕ್ಟ್ ಆಗಿತ್ತು ಅನ್ನೋದನ್ನ ಹೇಳಿದ್ದಾರೆ. ಆ ಕೊರಿಯನ್ ಲವರ್ ಗೇಮ್ ಅನ್ನುವಂತ ಏನೋ ಒಂದು ಪರ್ಟಿಕ್ಯುಲರ್ ಹೆಸರಿದೆ ಅದ್ರದ್ದು, ಅದಕ್ಕೆ ಅಡಿಕ್ಟ್ ಆಗಿದ್ರು ಅಂತ ಹೇಳಿ ಸದ್ಯ ತನಿಖೆ ನಡೀತಾ ಇದೆ. ಅನುಮಾನಗಳು ಸಿಕ್ಕಾಪಟ್ಟ ಇದ್ದಾವೆ ರಾಹುಲ್. ಬಟ್ ಪೋಷಕರು, ಯಾರ ಮಕ್ಕಳು ಈ ರೀತಿ ಮೊಬೈಲ್ ಅಲ್ಲಿ ಅಡಿಕ್ಟ್ ಆಗಿದಾರೋ ಅಂಥವರ ಪೋಷಕರು ನಿಜಕ್ಕೂ ಗಮನಿಸಬೇಕಾದಂತಹ ಸುದ್ದಿ ಇದು ಅಂತ ಹೇಳಿದ್ರೆ ಬಹುಶಃ ತಪ್ಪಾಗ್ಲಿಕ್ಕಿಲ್ಲ ರಾಹುಲ್. ಕರೆಕ್ಟ್. ಈಗ ವಿದ್ಯಶ್ರೀ, ಕೇಂದ್ರ ಸರ್ಕಾರ ಕೂಡ ಅನೇಕ ಆ್ಯಪ್ಗಳಿಗೆ ಕಡಿವಾಣವನ್ನು ಹಾಕಿದೆ. ಸೊ ಅದು ಯೂಟ್ಯೂಬ್ ಥರದ ಆ್ಯಪ್ಗಳಾಗಿರ್ಬೋದು, ಚೈನಾ ನಿರ್ಮಿತ ಆ್ಯಪ್ಗಳಿರ್ಬೋದು, ಈ ರೀತಿಯಾಗಿ. ಬಟ್ ಇಂಥ ಗೇಮ್ಗಳು ಯಾಕೆ ಕೇಂದ್ರ ಸರ್ಕಾರದ ಒಂದು ಕಣ್ಣಿಗೆ ಬೀಳ್ತಿಲ್ಲ ಅಂತ ಈ ರೀತಿಯಾದಂಥ ಒಂದು ಆ್ಯಪ್ಗಳು. ಮತ್ತೊಂದು ಕಡೆಯಲ್ಲಿ ಮಕ್ಕಳನ್ನು ಮೊಬೈಲ್ ಕೊಟ್ಬಿಟ್ಟರೆ ಅವ್ರು ಬ್ಯುಸಿ ಆಗಿರ್ತಾರೆ ಅನ್ನುವಂಥ ಪೋಷಕರಿಗೆ ಇದು ಒಂದು ರೀತಿ ಎಚ್ಚರಿಕೆಯ ಗಂಟೆ ಅಂತ ಭಾವಿಸ್ತೀನಿ. ಖಂಡಿತವಾಗ್ಲೂ ರಾಹುಲ್, ನಮ್ ಕಣ್ಮುಂದೆನೇ ಇದೆ. ಎಷ್ಟು ಈಗ ಪೇರೆಂಟ್ಸ್ ಹೆಂಗಿರ್ತಾರೆ ಅಂದ್ರೆ ಆಲ್ಮೋಸ್ಟ್ ಪೇರೆಂಟ್ಸ್ ಇವಾಗ ಈಗಿನ ಜಮಾನದಲ್ಲಿ ಅದು ಅನಿವಾರ್ಯ ಕೂಡ ವರ್ಕಿಂಗ್ ಪೇರೆಂಟ್ಸ್ ಇರ್ತಾರೆ. ವರ್ಕಿಂಗ್ ಪೇರೆಂಟ್ಸ್ಗೆ ತಮ್ಮ ಮಕ್ಳಿಗೆ ಟೈಮ್ ಕೊಡೋದಕ್ಕಾಗೋದಿಲ್ಲ, ಅಥವಾ ಮನೆಗೆ ಬಂದು ತಮ್ಮ ಕೆಲಸ ಮಾಡೋ ಅಷ್ಟೊತ್ತಿಗೆ ಮಕ್ಕಳು ಸೈಲೆಂಟ್ ಆಗಿರ್ಬೇಕು ಅನ್ನುವಂತಹ ಕಾರಣಕ್ಕಾಗಿ ಸಣ್ಣ ವಯಸ್ಸಿಂದ, ತೀರಾ ಸಣ್ಣ ವಯಸ್ಸು, ನಮ್ ಕಣ್ ಮುಂದೆನೆ ಇರ್ತವೆ ಮಕ್ಕಳು, ಆ ಮಕ್ಳ ಕೈನಲ್ಲಿ ಮೊಬೈಲ್ ಕೊಟ್ಬಿಡ್ತಾರೆ. ಮೊಬೈಲ್ ನಲ್ಲಿ ಯೂಟ್ಯೂಬ್ ಏನೋ ಹಾಕೊಟ್ಬಿಡ್ತಾರೆ, ನೋಡ್ತಾ ಇರಿ ಅಂತ ಬಿಟ್ಬಿಡ್ತಾರೆ. ಈ ಅಡಿಕ್ಷನ್ ಸಣ್ಣ ವಯಸ್ಸಿನಿಂದ ಆರಂಭ ಆಗ್ತಾ ಇದೆ. ಅದು ಹೋಗ್ತಾ ಹೋಗ್ತಾ ಹೋಗ್ತಾ
ಮೊಬೈಲ್ ಅವ್ರ ಜೀವನದ ಒಂದು ಭಾಗ. ಈಗ ದೊಡ್ಡವರಿಗೆ ಅಡಿಕ್ಷನ್ ಬಿಟ್ಟಿಲ್ಲ, ಈಗ ನಮ್ಮಂತ ದೊಡ್ಡವರಿಗೆ ಅಡಿಕ್ಷನ್ ಬಿಟ್ಟಿಲ್ಲ, ಅಡಲ್ಟ್ಸ್ ಗಳಿಗೆ ಬಿಟ್ಟಿಲ್ಲ, ಇನ್ ಸಣ್ಣ ಮಕ್ಳ ಅಡಿಕ್ಷನ್ ಹೆಂಗೆ ಅಂತ ನಾವು ಅಂದಾಜು ಮಾಡಬಹುದು. ಜೊತೆಗೆ ನೀವು ಹೇಳಿದ ಹಾಗೆ ಕೆಲವು ಗೇಮ್ಗಳನ್ನ ಬ್ಯಾನ್ ಮಾಡುವಂತಹ ಕೆಲಸವನ್ನ ಆಲ್ರೆಡಿ ಕೆಲ ಆಪ್ಗಳನ್ನ ಬ್ಯಾನ್ ಮಾಡುವಂತಹ ಕೆಲಸವನ್ನ ಕೇಂದ್ರ ಸರ್ಕಾರ ಮಾಡಿದೆ. ಬಟ್ ಅದು ಎಕ್ಸ್ಟೆನ್ಸಿವ್ ಆಗಿ ಆಗಿಲ್ಲ, ಅಥವಾ ಒಂದು ಪರ್ಟಿಕ್ಯುಲರ್ ಆದಂತಹ ಒಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ನ ಜಾರಿ ತರುವಂತಹ ಅವಶ್ಯಕತೆಯು ಖಂಡಿತವಾಗ್ಲೂ ಅದರ ಒಂದು ಅಗತ್ಯತೆ ಕಾಣ್ತಾ ಇದೆ. ರಾಹುಲ್. ರೈಟ್ ವಿದ್ಯಶ್ರೀ, ಥ್ಯಾಂಕ್ ಯು ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.